ಗೀತಾ ಮಹಾತ್ಮೆ. ಶ್ರೀಮದ್ ಭಗವದ್ಗೀತೆಯು ಒಂದು ಅನುಷ್ಠಾನ ಪ್ರಧಾನವಾದ ಸಾರ್ವಕಾಲಿಕ ಮಾರ್ಗದರ್ಶಿ ಗ್ರಂಥವಾಗಿದೆ. ಆದಿಗುರು ಶ್ರೀ ಶಂಕರಾಚಾರ್ಯರು ತಮ್ಮ ಮೋಹಮುದ್ಗರದಲ್ಲಿ ಗೀತೆಯ ಬಗ್ಗೆ ಹೀಗೆಂದು ಹೇಳಿದ್ದಾರೆ: ಭಗವದ್ಗೀತಾ ಕಿಂಚಿದಧೀತಾ ಗಂಗಾ ಜಲಲವ ಕಣಿಕಾ ಪೀತಾ ಸುಹೃದಪಿ ಯೇನ ಮುರಾರಿ ಸಮರ್ಚಾ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಯಾರು ಭಗವದ್ಗೀತೆಯ ಕಿಂಚಿತ್ ಭಾಗವನ್ನಾದರೂ ಅರ್ಥೈಸಿಕೊಳ್ಳುವರೋ, ಕಣಿಕೆಯಷ್ಟಾದರೂ ಗಂಗಾಜಲವನ್ನು ಸೇವಿಸುವರೋ, ಸುಹೃದಯರೊಂದಿಗೆ ಹರಿನಾಮ ಮಹಿಮೆಯನ್ನು ಚರ್ಚಿಸುತ್ತಿರುವರೋ, ಅಂತಹವರೊಡನೆ ಯಮನೂ ಸಹ ಚರ್ಚೆ ಮಾಡುವುದಿಲ್ಲ. ಅಂದರೆ ಅವರು ಹುಟ್ಟು ಸಾವುಗಳಿಂದ ಮುಕ್ತರಾಗುತ್ತಾರೆ. ಸರ್ವವೇದಮಯೀ ಗೀತಾ ಸರ್ವಧರ್ಮಮಯೋ ಮನುಃ ಸರ್ವತೀರ್ಥಮಯೀ ಗಂಗಾ ಸರ್ವದೇವಮಯೋ ಹರಿಃ. ಗೀತೆಯು ಸಂಪೂರ್ಣ ವೇದಮಯಿಯಾಗಿದೆ. ಮನುಸ್ಮೃತಿಯು ಸರ್ವಧರ್ಮಮಯಿ ಆಗಿದೆ. ಹಾಗೆಯೇ ಗಂಗೆಯು ಸರ್ವತೀರ್ಥಮಯಿ ಆಗಿದ್ದಾಳೆ. ಅಂತೆಯೇ ಭಗವಾನ್ ವಿಷ್ಣುವು ಸರ್ವದೇವಮಯನಾಗಿದ್ದಾನೆ. ಭಗವದ್ಗೀತೆಯ ಮಹಾತ್ಮೆಯು ಇಷ್ಟಕ್ಕೇ ನಿಲ್ಲುವುದಿಲ್ಲ. ಪಾದಸ್ಯಾಪ್ಯರ್ಥ ಪಾದಂ ವಾ ಶ್ಲೋಕಂ ಶ್ಲೋಕಾರ್ಧಮೇವ ವಾ ನಿತ್ಯಂ ಧಾರಯತೆ ಯಸ್ತು ಸಮೋಕ್ಷಮಧಿಗಚ್ಚತಿ. ಯಾರು ದಿನವೂ ಭಗವದ್ಗೀತೆಯ ಒಂದು ಅಧ್ಯಾಯ ಇಲ್ಲವಾದರೆ ಒಂದು ಶ್ಲೋಕ, ಸಾಧ್ಯವಾಗದಿದ್ದಲ್ಲಿ ಶ್ಲೋಕದ ಒಂದು ಪಾದ, ಕೊನೆಗೆ ಅದೂ ಸಾಧ್ಯವಾಗದಿದ್ದರೆ ಅರ್ಧ ಪಾದವನ್ನಾದರೂ ಸರಿ ದಿನವೂ ಪಠಿಸುತ್ತಿದ್ದರೆ ಕೊನೆಯಲ್ಲಿ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಕಲಿಯುಗದಲ್ಲಿ ಅತ್ಯಂತ ಪುಣ್ಯದಾಯಕವಾದ ವಿಷಯ ವಸ್ತುಗಳೆಂದರೆ ಶ್ರೀಗಂಗೆ, ಭಗವದ್ಗೀತೆ, ಸಾಧು ಸಂತರು, ಕಪಿಲಾಗುವು, ಅಶ್ವತ್ಥ ವೃಕ್ಷದ ಸೇವೆ ಮತ್ತು ಭಗವಂತನ ಪರ್ವದಿನವಾದ ಏಕಾದಶಿ ವ್ರತ. ಇವುಗಳನ್ನು ಸದಾ ಸೇವಿಸುತ್ತಾ ಆಚರಿಸುತ್ತಾ ಬರುವವರಿಗೆ ಭಗವಂತನ ಸಾನ್ನಿಧ್ಯವು ಸಿಗುವುದು ಖಂಡಿತ. ಗೀತಾಜ್ಞಾನ ಯಜ್ಞದ ನೆರಳಲ್ಲಿ ಸೇರಿಕೊಂಡ ನಾವೆಲ್ಲರೂ ಈ ಭಗವದ್ವಾಣಿಯನ್ನು ಆಲಿಸಿ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಹರಿ ಓಂ.